ನಮಸ್ಕಾರ ವೀಕ್ಷಕರೇ. ಇಂದಿನ ವಿಷಯನ ಮುಂದಿನ ಶ್ಲೋಕದಿಂದ ಶುರು ಮಾಡ್ತಾ ಇದ್ದೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗಣೇಶಾಯ ನಮಃ, ಅಚ್ಯುತಾಯ ನಮಃ. ಗಜವದನನೇ ನಮಃ. ಮುಂದೆ ಶುರು ಮಾಡ್ತಾ ಇದ್ದೀನಿ. ಲಕ್ಷ್ಮೀ ನೃಸಿಂಹ ಸ್ತೋತ್ರದ 7ನೇ ಶ್ಲೋಕ. ಸಂಸಾರ ಸರ್ಪ ವಿಷದುಷ್ಟ ಭಯೋಗ್ರ ತೀವ್ರ ದಂಷ್ಟಾಕರಾಳ ವಿಷದಗ್ನ ವಿನಷ್ಟಮೂರ್ತಿ ನಾಗಾರಿವಾಹನ ಸುಧಾಬ್ಧಿ ನಿವಾಸ ಶೌರ್ಯ ಶ್ರೀಲಕ್ಷ್ಮೀಂದ್ರಸಿಂಹ ಮಮ ದೇಹಿ ಕರಾವಲಂಬಂ. ಸಂಸಾರಜಾಲಪತಿತಸ್ಯ ಜಗನ್ನಿವಾಸ ಸರ್ವೇಂದ್ರಿಯಾರ್ಥಬಡಿಶಸ್ತ ಜಶಾತ್ಮನಶ್ಚ ಪ್ರೋತಂಭಿತಖಂಡಿತ ಪ್ರಚುರತ್ ತಾಲೋಕಮಸ್ತಕಸ್ಯ ಶ್ರೀಲಕ್ಷ್ಮೀಂದ್ರಸಿಂಹ ಮಮ ದೇಹಿ ಕರಾವಲಂಬಂ. ಅವ್ರು ಹೇಳ್ತಾ ಇದ್ದಾರೆ, ಶಂಕರಾಚಾರ್ಯರು, ಸಂಸಾರ ಅನ್ನೋದು ಹೇಗಿದೆ ಅಂದರೆ ಅದರ ತಾತ್ಪರ್ಯವನ್ನು ವಿವರಿಸ್ತಾ ಹೋಗ್ತಾರೆ. ಹೇಗಿದೆ ಅಂದರೆ 7 ನೋಡ್ತಾ ಇದ್ದೀನಿ. ಸಂಸಾರವೆಂಬ ಸರ್ಪದ ಭೀಕರ ವಕ್ತ್ರದಲ್ಲಿರುವ ಅದರ ಹಲ್ಲುಗಳು ಎಷ್ಟು ಚೂಪಾಗಿರುತ್ತೆ ಅಂಥ ಸಂಸಾರದಲ್ಲಿ, ಸಂಸಾರ ಸರ್ಪ ಅನ್ನೋ ಭೀಕರ ಮಾರ್ಗದಲ್ಲಿ ನಾವು ಅದು ಘೋರವಾದ ವಿಷದಲ್ಲಿ ಉಗ್ರವೂ ಹರಿತವೂ ಆದ ಅದರ ಹಲ್ಲು ಅಷ್ಟು ಹರಿತವಾಗಿರುತ್ತೆ. ಅಂತಹದ ವಿಷದ ಹಲ್ಲುಗಳಿಂದ ಕಚ್ಚಿಸಿಕೊಂಡು ಹಾಳಾದ ಅಂಥ ಹಾವಿನ ಸಂಸಾರದಲ್ಲಿ ನಾವು ಹಾಳಾದ ಶರೀರವಿರುವ ಈ ಯಾವುದಕ್ಕೂ ಪ್ರಯೋಜನ ಇಲ್ಲಂಥ ಶರೀರ ನನಗೆ ಹೇಗೆ ಗರುಡ ವಾಹನನೇ ನನಗೆ ಇಂಥದ್ರಲ್ಲಿ ಇರಿಸಬೇಡ ಅಂಥ ಗರುಡ ವಾಹನನೇ, ಅಂದರೆ ವಿಷ್ಣುನೇ, ಅಂದರೆ ನರಸಿಂಹನೇ ಕೇಳ್ಕೊತಾ ಇರೋದು. ಗರುಡ ವಾಹನ ಅಂದರೆ ವಿಷ್ಣು. ಕ್ಷೀರಾಬ್ಧಿ ವಾಸನೆ, ಹಾಲಿನ ಸಮುದ್ರದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಶೌರ್ಯೆ ಅಂದರೆ ಶುರಸೇನನ ವಂಶದಲ್ಲಿ ಬಂದವನು. ಶೌರ್ಯೆ, ಉದ್ಧರಿಸು, ನನ್ನನ್ನು ಉದ್ಧಾರ ಮಾಡು. ವೇಗವಾಗಿ ವಿಸ್ತರಿಸುವ ಭೀಷಣವಾದ ಅಂದರೆ ಕ್ರೂರವಾದ, ಬೃಹತ್ತಾಗಿರುವ, ದೊಡ್ಡದಾಗಿರುವ ಅನೇಕ ಜ್ವಾಲೆಗಳಿಂದ, ಆ ಬೆಂಕಿ ಜ್ವಾಲೆಗಳಿಂದ ಕೂಡಿರುವ ಆ ಥರದ ಆ ರೀತಿ ಇರತಕ್ಕಂಥ ಸಂಸಾರವೆಂಬ ಕಾಡ್ಗಿಚ್ಚಿನಿಂದ, ಆ ಒಂದು ಕಾಡ್ಗಿಚ್ಚಲ್ಲಿ, ಸಂಸಾರದ ಕಾಡ್ಗಿಚ್ಚಿನಿಂದ ನನ್ನ ಶರೀರದ ರೋಮಗಳು, ನನ್ನ ಶರೀರದಲ್ಲಿ ಇರ್ತಕ್ಕಂಥ ರೋಮಗಳು ಸುಟ್ಟೋಗ್ತಾ ಇದೆ. ಅದರಿಂದ ಈಗ ತಣ್ಣೀರಿಗಾಗಿ ನಿನ್ನ ಪಾದ ಪದ್ಮಗಳು ಅಂತ ಇರತಕ್ಕಂಥ ಸರೋವರಕ್ಕೆ ಶರಣಾಗತನಾಗಿ ಬಂದಿರುವ ನನ್ನ ಉದ್ಧರಿಸು. ನಿನ್ನ ಶರಣಾಗತಕ್ಕೆ ನಾನು ಬಂದಿದ್ದೀನಿ, ನನ್ನನ್ನು ಈ ಸಂಸಾರದಿಂದ ಉದ್ಧಾರ ಮಾಡು ಅನ್ನೋ ಪ್ರಾರ್ಥನೆಯನ್ನು ಶಂಕರಾಚಾರ್ಯರು ಕೇಳ್ಕೊತಾ ಇದ್ದಾರೆ. ಯಾಕೆ? ಅವನ ಬರೀ ರಾಜನ ದೇಹದಲ್ಲಿದ್ದು ಅದನ್ನು ಪ್ರಯೋಗ ಮಾಡಿದ್ದಾರೆ. ಇನ್ನು ಅವ್ರೇನು ಯಾವ ಸಂಸಾರನೂ ಇರಲಿಲ್ಲ, ಅದನ್ನು ಕಂಡುಕೊಂಡಿದ್ದಾರೆ ಆ ರಾಜನ ಮೂಲಕ. ಅದಕ್ಕಾಗಿ ಜಗತ್ತಿಗೆ ಸಂಸಾರ ಅನ್ನೋದೇನು ಅನ್ನೋದು ವಿಷಯವನ್ನು ಎಲ್ಲರ ಗಮನಕ್ಕೆ ತಂದಿದ್ದಾರೆ.
ವೀಕ್ಷಕರೇ, ಇದುವರೆಗೂ ಎಲ್ಲವನ್ನೂ ನೋಡ್ತಾ ಇದ್ದೀರಾ, ಮುಂದೆ ನೋಡ್ತೀರಾ ಅನ್ನೋ ಭಾವನೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಯೋಗ ಸೂತ್ರದ 27ನೇ ಸೂತ್ರದ ಮುಂದುವರಿದ ಭಾಗವನ್ನು ಈಗ ನಾವು ನೋಡ್ತಾ ಇದ್ದೀವಿ. ನೋಡಿ, ನಮ್ಮನ್ನು ನೀವು ಎಲ್ಲರೂ ಪ್ರೋತ್ಸಾಹ ಮಾಡ್ತಾ ಇದ್ದೀರಿ, ಇನ್ನೂ ಮಾಡ್ತೀರಾ ಅನ್ನೋ ಭರವಸೆ ನಮಗಿದೆ. ಈ ಮೇಲಿನ ಸಾಮಾನ್ಯ ತತ್ವಗಳು ಮಂತ್ರಶಾಸ್ತ್ರಕ್ಕೆ ಆಧಾರವಾಗಿವೆ. ಇನ್ನು ಮುಂದೆ ಬರತಕ್ಕಂಥ ಮಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟ ಆಧಾರವಾಗಿರತಕ್ಕ ಕೆಲವು ವಿಷಯಗಳು ಇಲ್ಲಿ ಬರುತ್ತೆ ಮುಂದೆ. ಕೆಲವು ನಿರ್ದಿಷ್ಟ ಪರಿಣಾಮಗಳನ್ನು ಉಂಟು ಮಾಡಲು ನಮಗೆ ಬೇಕಾದ ವಿಷಯಗಳ ಪರಿಣಾಮಗಳನ್ನು ಉಂಟು ಮಾಡಬೇಕಾದರೆ ಏನು ಬೇಕು? ಮಂತ್ರಗಳನ್ನು ಹೇಗೆ ಉಪಯೋಗಿಸಬಹುದು, ಮಂತ್ರ ನಮಗೆ ಯಾವ ರೀತಿ ಉಪಯೋಗ ಆಗುತ್ತೆ ಎಂಬುದರ ಬಗ್ಗೆ, ಅದರ ತಿಳ್ಕೊಳ್ಳೋ ಬಗ್ಗೆ ನಮಗೆ ಮಂತ್ರಶಾಸ್ತ್ರವು ತಿಳುವಳಿಕೆಯನ್ನು, ಆ ಮಂತ್ರದ ಶಾಸ್ತ್ರ ನಮಗೆ ತಿಳುವಳಿಕೆಯನ್ನು ಕೊಡುತ್ತದೆ. ಯಾವ ಮಂತ್ರ ಯಾವ ರೀತಿ ಹೇಳಬೇಕು, ಅದು ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಅನ್ನೋದು. ಮಂತ್ರಯೋಗಕ್ಕೂ ಮೇಲಿನ ತತ್ವಗಳೇ ಆಧಾರ. ಈಗ ನಾನು ಹಿಂದೆ ಏನೇನೋ ತತ್ವಗಳನ್ನು ಹೇಳಿದೆ, ಅದು ಮಂತ್ರಗಳಿಗೂ ಕೂಡ ಅನ್ವಯವಾಗುತ್ತೆ. ಅದರ ಆಧಾರದ ಮೇಲೇ ಮಂತ್ರಗಳು ಬರುತ್ತೆ. ಮಂತ್ರಗಳ ಸಹಾಯದಿಂದ ಪ್ರಜ್ಞೆಯನ್ನು ಹೇಗೆ ಏಕರೂಪಕ್ಕೆ ತರಬಹುದು ಅಂದರೆ, ಮಂತ್ರಗಳ ಸಹಾಯದಿಂದ ಪ್ರಜ್ಞೆಯನ್ನು, ನಮ್ಮ ಜ್ಞಾನವನ್ನು ಯಾವ ರೀತಿ ಹೇಗೆ ಏಕರೂಪಕ್ಕೆ ಅಂದರೆ ಒಂದೇ ನಮ್ಮ ಮನಸ್ಸನ್ನು ಏಕಾಗ್ರತೆ ಮಾಡಬೇಕಾದ್ರೆ ಮಂತ್ರಗಳು ಧ್ಯಾನದಲ್ಲಿ ಏಕರೂಪಕ್ಕೆ ತರಬಹುದು ಅನ್ನೋದನ್ನು, ಅಥವಾ ವಿಕಾಸ ಮಾಡಬಹುದು, ಅದನ್ನು ನಮ್ಮ ಒಳಪಡಿಸ್ಕೋಬೋದು. ಮಂತ್ರನ ನಮ್ಮ ಶಕ್ತಿ ಸಾಮರ್ಥ್ಯಗಳಿಂದ ಅದನ್ನು ನಾವು ಹಿಡಿದಿಟ್ಕೊಳ್ಬೋದು ಎಂಬುದನ್ನು ತಿಳಿಸುವ ವಿಜ್ಞಾನವೇ ಇದು. ಒಂದು ವಿಜ್ಞಾನಕ್ಕೆ ಅಂತ ಹೇಳ್ತಾರೆ, ಇದು ಒಂದು ವಿಜ್ಞಾನವೇ ಮಂತ್ರಯೋಗ ಅಂತ ಹೇಳ್ತಾರೆ. ಒಂದು ಕೋಶದಲ್ಲಿ ಒಂದು ವಿಶಿಷ್ಟ ಬಗೆಯ, ನಮ್ಮ ದೇಹದಲ್ಲಿ ಅನೇಕ ಕೋಶಗಳಿರ್ತವೆ, ಅದು ಒಂದು ಕೋಶದಲ್ಲಿ ಒಂದು ವಿಶಿಷ್ಟ ಬಗೆಯ ಒಂದು ಬಗೆಯಾದ ಸ್ಪಂದನವನ್ನು, ಅದನ್ನು ಯಾವ ರೀತಿ ಅದು ಸ್ಪಂದನೆ ನಮಗೆ ಕೊಡುತ್ತೆ ಅಂದರೆ, ಉತ್ಪತ್ತಿ ಮಾಡುವುದರ ಮೂಲಕ ಅದರ ಸಫಲತೆ ಏನು ಅದರ ಮೂಲಕ ಆ ಕೋಶದೊಳಕ್ಕೆ ಒಂದು ನಿರ್ದಿಷ್ಟ ಬಗೆಯ, ಆ ಕೋಶದೊಳಕ್ಕೆ ಒಂದು ನಿರ್ದಿಷ್ಟ ಬಗೆಯ ಶಕ್ತಿಯನ್ನು ಎಳೆದುಕೊಳ್ಳಲು, ಆ ಮಂತ್ರದ ಶಕ್ತಿ ನಮಗೆ ಬರಬೇಕಾದ್ರೆ ಎಳೆದುಕೊಳ್ಳಲು ಸಾಧ್ಯ. ಅಥವಾ ಆ ಕೋಶದಲ್ಲಿ ಒಂದು ನಿರ್ದಿಷ್ಟ ಪ್ರಜ್ಞಾಸ್ಥಿತಿ, ಒಂದು ಒಳ್ಳೆ ದೃಢವಾದ ಜ್ಞಾನ, ಅದರ ಮೂಲಕ ಆ ಕೋಶದಲ್ಲಿ ಒಂದು ನಿರ್ದಿಷ್ಟ ಜ್ಞಾನ ಕೂಡ ಏರ್ಪಡಿಸೋದಕ್ಕೆ ಸ್ಥಿತಿಯನ್ನು ಉಂಟು ಮಾಡಲು, ಕೋಶದಲ್ಲಿ ಒಂದು ನಿರ್ದಿಷ್ಟ ಪ್ರಜ್ಞಾಸ್ಥಿತಿಯನ್ನು ಉಂಟು ಮಾಡಲು ಸಾಧ್ಯ ಎಂಬ ಮುಖ್ಯ ತತ್ವವು ಮಂತ್ರಶಾಸ್ತ್ರ ಮತ್ತು ಮಂತ್ರಯೋಗಗಳಿಗೆ ಆಧಾರವಾಗಿದೆ. ಅದರ ಸ್ಥಿತಿಲಿ ಯಾವ ನಿರ್ದಿಷ್ಟ ಪ್ರಜ್ಞಾಸ್ಥಿತಿಯಲ್ಲೂ ಕೂಡ ನಾವು ಆ ಮಂತ್ರವನ್ನು ನಾವು ನಂಬಿರಬೇಕು, ಅದು ನಮ್ಮ ಮನಸ್ಸಲ್ಲಿರಬೇಕು, ಯಾವ ಕಡೆಗೂ ನಮ್ಮ ಗಮನ ಇರಬಾರ್ದು. ಆ ಒಂದು ಮಂತ್ರದ ಶಕ್ತಿ ನಮ್ಮನ್ನು ಹಿಡಿಯುತ್ತೆ. ಸಾಧ್ಯ ಎಂಬ ಮುಖ್ಯ ತತ್ವವು, ಆ ತತ್ವ ಅದರಲ್ಲಿರಬೇಕು. ಮಂತ್ರಶಾಸ್ತ್ರ ಮತ್ತು ಮಂತ್ರಯೋಗಗಳಿಗೆ, ಮಂತ್ರಶಾಸ್ತ್ರ ಮತ್ತು ಮಂತ್ರಯೋಗಗಳಿಗೆ ಆಧಾರವಾಗಿದೆ. ಇವೆರಡು ಅದಕ್ಕೆ ಆಧಾರ ಇದೆ. ಇಂತಹ ಸ್ಪಂದಗಳನ್ನು ಮಂತ್ರಗಳ ಮೂಲಕ ಉತ್ಪತ್ತಿ ಮಾಡಬಹುದು. ಈ ಮಂತ್ರದಿಂದ ನಮಗೇನು ಬೇಕೋ ಅದನ್ನು ಪಡ್ಕೋಬಹುದು, ಉತ್ಪತ್ತಿ ಮಾಡಬಹುದು.
ಕೆಲವು ನಿರ್ದಿಷ್ಟ ಪರಿಣಾಮಗಳನ್ನು ಉಂಟು ಮಾಡುವುದಕ್ಕೋಸ್ಕರ ಕೆಲವು ನಿರ್ದಿಷ್ಟ ಪರಿಣಾಮಗಳನ್ನು ಉಂಟು ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ, ಅದಕ್ಕೆ ಶಬ್ದಗಳು ವಿಶಿಷ್ಟ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಜೋಡಿಸಿ ಮಂತ್ರಗಳನ್ನು ರಚಿಸಿದ್ದಾರೆ. ಆ ಮಂತ್ರಗಳನ್ನು ರಚಿಸಬೇಕಾದ್ರೂ ಶಾಸ್ತ್ರ ಚೆನ್ನಾಗಿ ಗೊತ್ತಿರಬೇಕು. ಅಂಥವರು ಮಂತ್ರನ ಅಕ್ಷರದ ಮೇಲೆ, ಶಬ್ದದ ಮೇಲೆ ಅದನ್ನು ಜೋಡಿಸಿರ್ತಾರೆ. ಅರ್ಥಪೂರ್ಣ ಬರಬೇಕು, ಆ ವಾಕ್ಯ ಸರಿಯಾಗಿರಬೇಕು. ಅದು ಹೇಳಿದ ತಕ್ಷಣ ದೇವ್ರಿಗೆ ಅದು ಮುಟ್ಟಬೇಕು, ನಮ್ಮ ಮನಸ್ಸು ಮೊದಲು ಬರಬೇಕು. ಅದು ಮಂತ್ರದಲ್ಲಿ ಹಲವಾರು ಶಬ್ದಗಳನ್ನು, ಹಲವಾರು ಒಂದೆರಡು ಶಬ್ದರಲ್ಲ, ಕೆಲವು 5 ಅಕ್ಷರ ಇರುತ್ತೆ, ಕೆಲವು ಓಂ ನಮಃ ಶಿವಾಯ ಅಂತ ಒಂದಿರುತ್ತೆ, ಅದು 6 ಅಕ್ಷರ ಬರುತ್ತೆ. ನಮಃ ಶಿವಾಯ ಅನ್ನೋದು 5 ಅಕ್ಷರ ಬರುತ್ತೆ. ಹಾಗೆ ಅಥವಾ ಅಕ್ಷರಗಳನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ಜೋಡಿಸಿರುತ್ತಾರೆ. ಆ ಅಕ್ಷರ ಕರೆಕ್ಟಾಗಿ ಶಬ್ದದ ತಕ್ಕಂತೆ ಇದ್ದರೆ ಅದು ನಮಗೆ ಫಲ ಕೊಡುತ್ತೆ. ನಾವು ಬಾಯಿ ಬಂದದ್ದೆಲ್ಲ ಹೇಳಿದ್ರೆ ಶಬ್ದ ಬರೋಲ್ಲ. ಈ ಜೋಡಣೆಗಳಲ್ಲಿ ಉಪಯೋಗಿಸಿರುವ, ಅದರಲ್ಲಿ ಯಾವ್ದು ಉಪಯೋಗಿಸಿರ್ತಾರೆ, ಮೂಲಭೂತ ಶಬ್ದಗಳನ್ನು, ಅದಕ್ಕೆ ಮೂಲಭೂತವಾಗಿರುವ ಶಬ್ದಗಳನ್ನೇ ಅಕ್ಷರಗಳ ಮೂಲಕ ಪಡೆಯಬಹುದು. ಅಕ್ಷರ ಅಂದರೆ ಏನು? ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಎಲ್ಲ ಮಂತ್ರಗಳು ಸಂಸ್ಕೃತದಲ್ಲಿ ಹೆಚ್ಚಾಗಿವೆ. ಆ ಭಾಷೆಯಲ್ಲಿ ಅಕ್ಷರಗಳ ವಿವಿಧ ಜೋಡಣೆಗಳಿಂದ ರಚಿತವಾಗಿವೆ. ವಿವಿಧ ಜೋಡಣೆಗಳಿಂದ ಅದು ರಚನೆ ಆಗಿದೆ. ಒಂದೊಂದು ಅಕ್ಷರವು ಒಂದು ಮೂಲಭೂತವಾದ ಮತ್ತು ನಿತ್ಯವಾದ ಶಕ್ತಿ ವಾಹಕ ಎಂದು ಹೇಳಲ್ಪಟ್ಟಿದೆ. ಒಂದೊಂದು ಅಕ್ಷರ ಕೂಡ ಒಂದು ಮೂಲಭೂತವಾದ ಮತ್ತು ನಿತ್ಯವಾದ, ಅದು ಯಾವಾಗಲೂ ಶಾಶ್ವತವಾಗಿರುತ್ತೆ, ಶಕ್ತಿಯ ವಾಹಕ. ಆ ಮಂತ್ರ ಶಕ್ತಿ ಅದರಲ್ಲಿ ಅಡಗಿರುತ್ತೆ. ಆ ಶಕ್ತಿನ ತುಂಬಿ ಆ ಮಂತ್ರವನ್ನು ಮಾಡಿರ್ತಾರೆ ಎಂದು ಹೇಳಲ್ಪಟ್ಟಿದೆ. ಅಕ್ಷರ ಎಂದರೆ ನಾಶವಿಲ್ಲದ್ದು, ಎಂದಿಗೋದು ನಾಶ ಆಗದೇ ಇರೋದು. ಕ್ಷರ ಅಂದರೆ ನಾಶ ಆಗೋದು, ಅಕ್ಷರ ಅಂದರೆ ನಾಶವಿಲ್ಲದೆ ಇರತಕ್ಕಂಥದ್ದು ಅಥವಾ ನಿತ್ಯವಾದದ್ದು, ಯಾವಾಗಲೂ ಇರತಕ್ಕಂಥದ್ದು. ಈ ಅಕ್ಷರವನ್ನು ಒಂದು ಮಂತ್ರದಲ್ಲಿ ಜೋಡಿಸಿದಾಗ, ಒಂದು ಮಂತ್ರದಲ್ಲಿ ಅದನ್ನು ಅಳವಡಿಸಿದಾಗ ಅದು ತನ್ನ ನಿರ್ದಿಷ್ಟ ಪ್ರಭಾವವನ್ನು, ತನ್ನಲ್ಲಿ ಏನಿದೆ ಆ ಪ್ರಭಾವವನ್ನು ಮಂತ್ರದ ಒಟ್ಟು ಪರಿಣಾಮಕ್ಕೆ, ಮಂತ್ರದ ಒಂದು ಪರಿಣಾಮಕ್ಕದು ಕಾಣಿಕೆಯನ್ನಾಗಿ ಕೊಡುತ್ತದೆ. ಅದಕ್ಕೆ ಕಾಣಿಕೆಯಾಗಿ ಈ ಪರಿಣಾಮ ಬರುತ್ತೆ. ಈ ಪರಿಣಾಮವೇ ಮಂತ್ರೋಚ್ಚಾರಣೆಯ ಉದ್ದೇಶ. ನಮಗೆ ಬರುತ್ತೆ, ಸಫಲತೆ ಆಗುತ್ತೆ ನಾವು ಕೇಳ್ಕೊಂಡದ್ದು ಅಂದಾಗ ಈ ಪರಿಣಾಮನೇ ಮಂತ್ರೋಚ್ಚಾರಣೆಯ ಉದ್ದೇಶ. ಒಂದು ರಸಾಯನ ಸಂಯುಕ್ತ ವಸ್ತು, ಈಗ ನಾವು ರಸಾಯನಶಾಸ್ತ್ರ ಅಂತ ಏನು ಕೆಮಿಸ್ಟ್ರಿಯಲ್ಲಿ ಕರಿತೀವೋ ಆ ಸಂಯುಕ್ತ, ಅದಕ್ಕೆ ಸಂಬಂಧಪಟ್ಟ ವಸ್ತು. ಕೆಲವರು ವಿಭಿನ್ನ ಮೂಲ ವಸ್ತುಗಳಿಂದ, ಬೇರೆ ಬೇರೆ ವಸ್ತುಗಳಿಂದ ರಚಿಸಲ್ಪಟ್ಟಿರುತ್ತಾರೆ. ರಾಸಾಯನಿಕ ವಸ್ತುಗಳನ್ನು ಬೇರೆ ಬೇರೆ ವಸ್ತುಗಳಿಂದ ರಚಿಸ್ತಾರೆ. ಈ ಸಂಯುಕ್ತ ವಸ್ತುವಿನ ಗುಣಗಳು, ಅಲ್ಲಿರ್ತಕ್ಕಂಥ ಗುಣಗಳು, ಆ ವಸ್ತುವಲ್ಲಿರ್ತಕ್ಕಂಥದ್ದು ಗುಣ, ಅದರ ಘಟಕಗಳಾದ, ಅದಕ್ಕೆ ಸಂಬಂಧಪಟ್ಟ ಈ ಒಂದು ಗುಣ ಇರುತ್ತೆ. ಅದಕ್ಕೆ ಘಟಕ ಅಂದರೆ ಅದು ಶಾಖೆಗಳಾಗಿರ್ತವೆ, ಮೂಲ ವಸ್ತುಗಳಿಂದ ಬಂದಿರುತ್ತವೆ. ಮೊದಲನೇ ಅದರಲ್ಲಿರ್ತಕ್ಕಂಥ ಮೂಲಭೂತ, ಅದಕ್ಕೆ ಯಾವುದು ಮೊದಲಿಂದ ಇದೆಯೋ ಅದೇ ಅದಕ್ಕೆ ಸೇರುತ್ತೆ. ಇದೇ ರೀತಿಯಲ್ಲಿ ಒಂದು ಮಂತ್ರದ ಅಕ್ಷರಗಳು ತಮ್ಮ ವಿಶಿಷ್ಟ ಶಕ್ತಿಗಳನ್ನು ಆ ಮಂತ್ರಕ್ಕೆ ಕೊಡುತ್ತವೆ. ಒಂದು ಮಂತ್ರದ ಅಕ್ಷರಗಳು ತಮ್ಮ ವಿಶಿಷ್ಟ ಶಕ್ತಿಗಳನ್ನು ಆ ಮಂತ್ರಕ್ಕೆ ಕೊಡುತ್ತವೆ.
ಸಂಸ್ಕೃತದ ಅಕ್ಷರಮಾಲೆಯಲ್ಲಿ 52 ಅಕ್ಷರಗಳಿವೆ. ಸಂಸ್ಕೃತದಲ್ಲಿ ಅಕ್ಷರಮಾಲೆಯಲ್ಲಿ 52 ಅಕ್ಷರ ಇದೆ. ಇವು 52 ಮೂಲಭೂತ ಶಕ್ತಿಗಳ ವಾಹಕಗಳು. ಇವು ಮೂಲಭೂತ ಶಕ್ತಿಗಳ ವಾಹಕಗಳು ಅಂದರೆ ಅದರ ಪ್ರಭಾವ, ಅದರಲ್ಲಿ ಒಂದೊಂದು ಅಕ್ಷರದಲ್ಲೂ ಒಂದೊಂದು ಮಂತ್ರಗಳು, ಕೆಲವು ಅಕ್ಷರ ಸೇರಿ ಒಂದು ಮಂತ್ರ ಆಗುತ್ತೆ. ಇವುಗಳನ್ನು ವಿಧ ವಿಧವಾಗಿ ಜೋಡಿಸಿ ಮಂತ್ರಗಳನ್ನು ರಚಿಸಿದಾಗ, ಬೇರೆ ಬೇರೆ ರೀತಿಯಲ್ಲಿ ಮಂತ್ರಗಳನ್ನು ರಚಿಸಿದಾಗ ನಾನಾ ವಿಧದ ಪರಿಣಾಮಗಳನ್ನು, ಬೇರೆ ಬೇರೆ ಪರಿಣಾಮಗಳನ್ನು ಉಂಟು ಮಾಡಬಹುದು. ಸಂಸ್ಕೃತ ಭಾಷೆಯ ಅಕ್ಷರಗಳನ್ನು ಮಾತ್ರವೇ, ಸಂಸ್ಕೃತ ಪದದ ಅಕ್ಷರಗಳನ್ನು ಮಾತ್ರವೇ ಮಂತ್ರದ ರಚನೆಗೆ ಉಪಯೋಗಿಸಬೇಕೆಂದಾಗಲಿ, ಅದನ್ನೇ ಉಪಯೋಗ ಮಾಡಬೇಕು ಅಂತಾಗಲಿ, ಪ್ರಕೃತಿಯಲ್ಲಿ ಸಂಸ್ಕೃತ ಭಾಷೆಯ ಅಕ್ಷರಗಳಿಗೆ ಪ್ರಕೃತಿಯಲ್ಲಿ ಅಂದರೆ ನಮ್ಮ ನಡೆಯತಕ್ಕಂಥ ಈ ಪ್ರಪಂಚದಲ್ಲಿ ಹೆಚ್ಚಾಗಿರೋದು ಸಂಸ್ಕೃತ ಭಾಷೆಯಲ್ಲಿ ಅಕ್ಷರಗಳಿಗೆ ವಿಶೇಷ ಸ್ಥಾನವಿದೆ ಎಂದಾಗಲಿ, ವಿಶೇಷ ಸ್ಥಾನವಿದೆ ಅಂತಂದಾಗಲಿ ಯಾರೂ ಭಾವಿಸಬಾರದು. ಈ ಸಂಸ್ಕೃತ ಬರೆದವರು ಇನ್ನೇನು ಮಾಡ್ತಾರೆ, ಅದರಲ್ಲೇ ಇದೆ ಅಂತ ಭಾವಿಸಬಾರ್ದಂತೆ. ಅವರವರ ಭಾಷೆಯಲ್ಲಿ ಬೇಕಾದರೆ ಮಂತ್ರ ಚೆನ್ನಾಗಿ ಗೊತ್ತಿರೋದರು ಆ ಭಾಷೆಯಲ್ಲಿ ಮಾಡ್ಕೋಬೋದು. ಬೇರೆ ಭಾಷೆಗಳಲ್ಲಿಯೂ ಮಂತ್ರಗಳಿವೆ. ಬೇರೆ ಅದೇ ಜನರು ಭಾಷೆಯಲ್ಲಿ ಇದೆ, ಅದೇ ಪಾಲಿ ಭಾಷೆಯಲ್ಲಿ ಇದೆ. ಆದರೆ ಆಯಾ ಒಂದು ಮತಗಳಿಗೆ, ಧರ್ಮಗಳಿಗೆ ಸಂಬಂಧಪಟ್ಟ ಮಂತ್ರಗಳು ಇರ್ತವೆ. ಮಂತ್ರದ ರಚನೆಯಲ್ಲಿ ಮುಖ್ಯವಾದುದು ಶಬ್ದವೇ ಹೊರತು, ಮುಖ್ಯವಾದುದು ಮಂತ್ರಗಳಲ್ಲಿ ಏನಿರುತ್ತೆ, ಮಂತ್ರಗಳಿವೆ. ಮಂತ್ರಗಳ ರಚನೆಯಲ್ಲಿ ಮುಖ್ಯವಾದದ್ದು ಏನಿರುತ್ತೆ, ಶಬ್ದವೇ ಹೊರತು, ಶಬ್ದಗಳೇ ಮಾತ್ರ, ಅಕ್ಷರವಲ್ಲ. ಆ ಶಬ್ದಕ್ಕೆ ಬೆಲೆ ಇದೆ. ಅಕ್ಷರ ಸರಿಯಾಗಿಲ್ಲದಿದ್ರೆ ಮಂತ್ರನ ತಪ್ಪೋಗುತ್ತೆ. ಹಿಂದಿನ ಕಾಲದಲ್ಲಿ ಭಾರತದಲ್ಲಿದ್ದ ಋಷಿಗಳು ಸಂಸ್ಕೃತದ ಅಕ್ಷರಗಳಿಂದನೇ ಉತ್ಪತ್ತಿಯಾಗುವ, ಅದರಿಂದ ಹೊರಡತಕ್ಕಂಥ ಶಬ್ದಗಳ ಪರಿಣಾಮದ ಬಗ್ಗೆ ಸಂಶೋಧನೆ ನಡೆಸಿ, ಅದ್ರ ಬಗ್ಗೆ ಸಂಶೋಧನೆ ಮಾಡಿ ಸೂಕ್ತ ಅಕ್ಷರಗಳನ್ನು ತಮಗೆ ಬೇಕಾದ ಅಕ್ಷರಗಳ ಮೂಲಕ ನಿರ್ದಿಷ್ಟ ರೀತಿಗಳಲ್ಲಿ ಜೋಡಿಸಿ ಮಂತ್ರಗಳನ್ನು ರಚಿಸಿದ್ದಾರೆ. ಅದು ತಮಗೆ ಯಾವ ರೀತಿ ಗೊತ್ತಿರುತ್ತೆ ಅನ್ನೋದು ಚೆನ್ನಾಗಿ ಓದಿರ್ತಾರವರು. ಆ ಶಾಸ್ತ್ರ ಅಧ್ಯಯನ ಮಾಡಿ ಅದಕ್ಕೆ ಬೇಕಾದ ಅಕ್ಷರಗಳನ್ನು ಜೋಡಿಸಿ ಮಂತ್ರಗಳನ್ನು ರಚನೆ ಮಾಡಿದ್ದಾರೆ. 26ನೇ ಸೂತ್ರದಲ್ಲಿ ಈಶ್ವರನೇ ಎಲ್ಲರಿಗೂ ನಿಜವಾದ ಗುರು. ನಾವು ಈ ಹಿಂದಿನ ಸೂತ್ರದಲ್ಲಿ ನೋಡಿದ್ದೀವಿ, ಈಶ್ವರನೇ ನಿಜವಾದ ಗುರು ಮತ್ತು ಅಂತರಂಗದ ಜ್ಯೋತಿಯ ಮೂಲ. ಅಂತರಂಗ ನಮ್ಮ ಒಳಗಿರ್ತಕ್ಕಂಥ ಜ್ಯೋತಿಯು ಇವನೇ ಆಗಿದ್ದಾನೆ. ಈ ಜ್ಯೋತಿಯ ಬೆಳಕಿನ ಸಹಾಯದಿಂದ, ಹೃದಯದಲ್ಲಿರತಕ್ಕಂಥ ಜ್ಯೋತಿಯ ಬೆಳಕಿನ ಸಹಾಯದಿಂದ ಯೋಗಿ ಜೀವನ್ಮುಕ್ತಿಯ ಪಥದಲ್ಲಿ ನಡೆದುಕೊಂಡು, ಆ ಮುಕ್ತಿ ಪಥದಲ್ಲಿ ಆ ಶಕ್ತಿನ ಪಡ್ಕೊಂಡು ಅವನೇನು ಮಾಡ್ತಾನೆ, ಹೋಗುತ್ತಾನೆ, ಅದೇ ಮಾರ್ಗದಲ್ಲಿ ಹೋಗ್ತಾ ಇರ್ತಾನೆ ಎಂದು ಸೂಚಿಸಿದೆ. ಈ ಅಂತರ್ಜ್ಯೋತಿಯ ಒಳಗಿನ ಜ್ಯೋತಿಯ ಬೆಳಕಿನಲ್ಲಿ, ಆ ಬೆಳಕಿನಲ್ಲಿ ಯೋಗಿಯು ದಾರಿ ತಪ್ಪಿಸಿಕೊಳ್ಳದೆ, ದಾರಿಯಲ್ಲಿ ತಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಆ ಬೆಳಕಲ್ಲಿ ಅವನು ಹೋಗ್ತಾ ಇರ್ತಾನೆ, ಮುಂದುವರಿಯಲು ಸಾಧ್ಯ. ಅದೇ ಮುಕ್ತಿಗೆ ಮಾರ್ಗನ ತೋರಿಸ್ತಾ ಇರುತ್ತೆ. ತನ್ನೊಳಗೆ ಇದ್ದು ಮಾರ್ಗದರ್ಶನ ನೀಡತಕ್ಕಂಥ ಇಂತಹ ಅಂತರ್ಜ್ಯೋತಿಯನ್ನು, ಒಳಗಿನ ಜ್ಯೋತಿಯನ್ನು ಮುಚ್ಚಿರುವ
ಮುಸುಕನ್ನು ಅದು ಯಾವುದೋ ಒಂದು ಮಾಯೆ ಅದನ್ನು ಮುಚ್ಚಿರುತ್ತೆ. ತೆಗೆದುಹಾಕಿ ಅದನ್ನು ತೆಗೆದುಹಾಕಿ ಮಂತ್ರದ ಶಕ್ತಿಯಿಂದ ಅದು ಪ್ರಕಟವಾಗುವಂತೆ ಮಾಡುವುದು. ಅದನ್ನು ಪ್ರಕಟ ಆಗುವ ಹಾಗೆ ಮಾಡುವಂಥದ್ದು ಹೇಗೆ? ಅದು ಹೇಗೆ ಅಂದರೆ 28ನೇ ಸೂತ್ರದಲ್ಲಿ ಹೇಳ್ತಾರೆ. 28ರಲ್ಲಿ ಸೂಚಿಸಿರುವಂತೆ ಸಾಧಕನು ಯೋಗಾಭ್ಯಾಸದ ಮೂಲಕ, ಈ ಯೋಗದ ಸಾಧಕ ಯೋಗಾಭ್ಯಾಸದ ಮೂಲಕ ತನ್ನ ಮನಸ್ಸನ್ನು ಸಾಕಾದಷ್ಟು, ತನ್ನ ಮನಸ್ಸನ್ನು ಸಾಕಾದಷ್ಟು ಶುದ್ಧೀಕರಿಸಿದಾಗ, ಮನಸ್ಸನ್ನು ಶುದ್ಧಿ ಮಾಡ್ಕೋಬೇಕು. ಯಾವುದರ ಮೂಲಕ? ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಇದರ ಮೂಲಕ ಅವನು ಶುದ್ಧಿಗೊಳಿಸ್ಕೋಬೇಕು. ಈ ಜ್ಯೋತಿ ತಾನಾಗಿಯೇ ಕಾಣಿಸಿಕೊಳ್ಳುತ್ತದೆ. ಮನಸ್ಸು ಶುದ್ಧಿಯಾದಾಗ ಆ ಬೆಳಕು ಹೃದಯದಲ್ಲಿ ತನಗೆ ಕಾಣಿಸುತ್ತೆ, ಆ ಯೋಗಾಭ್ಯಾಸ ಮಾಡಿರೋಕ್ಕೆ. ಆದರೆ ಯೋಗಾಭ್ಯಾಸವನ್ನು ಶ್ರದ್ಧಾಪೂರ್ವಕವಾಗಿ ಮಾಡುವ ಮುನ್ನ ಯೋಗಾಭ್ಯಾಸವನ್ನು ಶ್ರದ್ಧಾಪೂರ್ವಕವಾಗಿ ಮಾಡೋಕ್ಕೆ ಮೊದಲು ತನಗೆ ಎದುರಾಗುವ, ತನಗೆ ಮುಂದಾಗುವ ಕೆಲವು ಕಷ್ಟಗಳನ್ನು ಅವನು ನಿವಾರಿಸಿಕೊಳ್ಳಬೇಕಾಗುತ್ತದೆ. ಎಷ್ಟು ಕಷ್ಟ ಬರುತ್ತೆ ಆ ಯೋಗಾಭ್ಯಾಸ ಮಾಡೋವನಿಗೆ ಅಂದರೆ ಹೇಳಕ್ಕೆ ಅಸಾಧ್ಯ. ಅದನ್ನೆಲ್ಲ, ಈ ಕಷ್ಟಗಳು ಮನಸ್ಸಿನ ಸಾಮಾನ್ಯ ಸ್ಥಿತಿಗೆ ಅದನ್ನು ಸಂಬಂಧಪಟ್ಟಿವೆ. ಅದು ಮನಸ್ಸಿನ ಸಾಮಾನ್ಯ ಸ್ಥಿತಿ ಕೂಡ ಸಂಬಂಧಪಟ್ಟಿದೆ. ಬಹುಸಂಖ್ಯಾತ ಆಕಾಂಕ್ಷಿಗಳಲ್ಲಿ, ತುಂಬ ಆಸೆ ಇರೋರಲ್ಲಿ, ಆಕಾಂಕ್ಷೆ ಇರೋ ಜನರಲ್ಲಿ ಅವರ ಮನಸ್ಸಿನ ಸಾಮಾನ್ಯ ಸ್ಥಿತಿಯು, ಅವರ ಮನಸ್ಸಿನ ಸಾಧಾರಣ ಸ್ಥಿತಿ ಕೂಡ ಯೋಗಾಭ್ಯಾಸಕ್ಕೆ ಅನುಕೂಲವಾಗಿಲ್ಲ. ಯೋಗಾಭ್ಯಾಸಕ್ಕೆ ಅವರ ಮನಸ್ಸು ಅನುಕೂಲ ಮಾಡಿ ಕೊಡಲ್ಲ. ಯಾಕೆ? ಮನಸ್ಸು ಸದಾ ಚಂಚಲ ಸ್ಥಿತಿಯಲ್ಲಿರುತ್ತದೆ. ಸದಾ ಯಾವಾಗಲೂ ಚಂಚಲವಾಗಿರುತ್ತೆ. ಒಂದು ಸೆಕೆಂಡು ಮನಸ್ಸು ಎಲ್ಲೋ ಇರುತ್ತೆ, ಎಲ್ಲೋ ಹೋಗಿರುತ್ತೆ. ಮತ್ತು ಕೆಲವು ವೇಳೆ ಈ ಚಾಂಚಲ್ಯ ಉಗ್ರವಾಗಿರುತ್ತದೆ. ಅದನ್ನು ಏನು ಮಾಡಿದ್ರೂ ತಹಬಂದಿಗೆ ತರೋಕ್ಕಾಗಲ್ಲ, ಅದೆಲ್ಲೆಲ್ಲೋ ಹೋಗ್ಬಿಟ್ಟಿರುತ್ತೆ. ಇದರಿಂದಾಗಿ ಸಾಧಕನಿಗೆ ಶಿಸ್ತಿನ ಜೀವನವನ್ನು, ಯೋಗದಲ್ಲಿ ಶಿಸ್ತು ಅಂತ ನಾವು ಅಳವಡಿಸ್ಕೋಬೇಕಾದ್ರೆ ಜೀವನದಲ್ಲಿ ಜೀವಿಸಲು ಮತ್ತು ಆ ಮೂಲಕ ತನ್ನ ಪ್ರಜ್ಞೆಯ ಒಳಪದರವನ್ನು, ಜ್ಞಾನದಲ್ಲಿರತಕ್ಕಂಥ ಒಳಪದರವನ್ನು ತಲುಪಲು ಸಾಧ್ಯವಾಗುವುದಿಲ್ಲ. ಅದನ್ನು ಸಾಧ್ಯ, ಅಂತರಂಗಕ್ಕೆ ನಾವು ಇಳಿದು ಆ ಬೆಳಕನ್ನು ಕಾಣೋದಕ್ಕೆ ಸಾಧ್ಯ ಆಗಲ್ಲ. ಈ ಚಾಂಚಲ್ಯಗಳನ್ನು ಗೆಲ್ಲುವುದು ಹೇಗೆ? ಇದನ್ನು ಹೇಗೆ ಗೆಲ್ಲಬೇಕು ಅಂದರೆ, ಸಾಧಕನು ಚಾಂಚಲ್ಯಗಳನ್ನು ಗೆದ್ದು ಈ ಚಂಚಲ ಸ್ವಭಾವವನ್ನು ಗೆಲ್ಲಬೇಕು. ಆ ಮನಸ್ಸನ್ನು ಹತೋಟಿಯಲ್ಲಿಡಬೇಕು. ಯೋಗ ಪಥದಲ್ಲಿ ಭದ್ರವಾಗಿ ಕಾಲೂರಲು, ಭದ್ರವಾಗಿ ನಿಲ್ಲಬೇಕಾದರೆ ಸಾಧ್ಯವಾಗುವಂತೆ ಮನಸ್ಸನ್ನು ಸ್ಥಿರವಾಗಿಡುವುದು, ಅದು ನಿಶ್ಚಲವಾಗಿ ಇಟ್ಕೊಳ್ಳೋದಕ್ಕೆ ಹೇಗೆ ಅಂದರೆ, ಮುಂದಿನ ಸೂತ್ರಗಳಲ್ಲಿ ಪತಂಜಲಿ ಮಹರ್ಷಿಗಳು ಮುಂದಿನ ಸೂತ್ರದಲ್ಲಿ ಈ ಮುಖ್ಯವಾದ ಸಮಸ್ಯೆಯ ಬಗ್ಗೆ, ಮುಂದೆ ಬರೋತಕ್ಕ ಸಮಸ್ಯೆ ಬಗ್ಗೆ ಚರ್ಚಿಸಿದ್ದಾರೆ. ಮುಂದೆ ಅದನ್ನು ಚರ್ಚೆ ಮಾಡಿದ್ದಾರೆ. ಮನಸ್ಸಿನ ಚಂಚಲ ಸ್ಥಿತಿಯನ್ನು ಗೆಲ್ಲಲು ಪತಂಜಲಿಯವರು, ಈ ಚಂಚಲತೆಯನ್ನು ಗೆಲ್ಲಲು ಪತಂಜಲಿಯವರು ಸೂಚಿಸಿರುವ ಮೊಟ್ಟ ಮೊದಲು ಏನು ಹೇಳಿದ್ದಾರೆ? ಮತ್ತು ಮೊಟ್ಟ ಮೊದಲನೆಯ ಮತ್ತು ಅತ್ಯಂತ ಪರಿಣಾಮಕಾರಿಯಾದ, ನಮಗೆ ತುಂಬ ಪರಿಣಾಮಕಾರಿಯಾದ ವಿಧಾನವೆಂದರೆ ಪ್ರಣವದ ಅಂದರೆ ಓಂಕಾರ. ಆ ಪ್ರಣವವನ್ನೇ ನಾವು ಉಚ್ಚರಿಸ್ತಾ ಇರಬೇಕು. ಜಪ ಮತ್ತು ಅದರ ಅರ್ಥದ ಬಗ್ಗೆ, ಜಪ ಅಂದ್ರೇನು, ಅದರ ಅರ್ಥದ ಬಗ್ಗೆ ಧ್ಯಾನ, ಅದರ ಮೇಲೆ ಧ್ಯಾನ ಮಾಡಬೇಕು. ಪತಂಜಲಿಯವರು ಪ್ರಣವವನ್ನು
ಪ್ರಣವವನ್ನು ಏನು ಹೇಳ್ತಾರೆ? ಈಶ್ವರನ ವಾಚಕವೆಂದು ಕರೆದಿದ್ದಾರೆ. ಓಂ ಅನ್ನೋದು ಈಶ್ವರನ ವಾಚಕ ಅಂತ ಕರೆದಿದ್ದಾರೆ ಪತಂಜಲಿಯವರು. ವಾಚಕವೆಂದರೇನು ಅಂತ ತಿಳ್ಕೊಬೇಕಾದರೆ, ವಾಚಕವೆಂದರೆ ಹೆಸರು ಅಥವಾ ಅಂಕಿತ. ಹೆಸರು ಅಥವಾ ಅಂಕಿತ ಅನ್ನೋ ಗುರುತನ್ನು ನಾವು ಇಟ್ಕೋಬೇಕು. ಆದರೆ ಮಂತ್ರಯೋಗದಲ್ಲಿ ಇದಕ್ಕೆ ವಿಶೇಷವಾದ ಅರ್ಥವಿದೆ. ಮಂತ್ರದಲ್ಲಿ ಇದಕ್ಕೆ ಹೆಚ್ಚಿನ ಅರ್ಥ ಇದೆ. ಇಲ್ಲಿ ವಾಚಕ ಎಂದರೆ ಮಂತ್ರದ ಸಾರಭೂತ ಸ್ವರೂಪವನ್ನು ಹೊಂದಿರುವ ಒಂದು ಹೆಸರು. ಅದರ ಆ ವಿಶೇಷತೆ ಅಂದರೆ ಏನು ಅಂದರೆ, ಆ ದೇವರ ಏನಿದೆ ಅರ್ಥ ಕೂಡ ಅದರಲ್ಲಿ ಇಲ್ಲಿ ವಾಚಕ ಎಂದರೆ ಮಂತ್ರದ ಸಾರಭೂತ, ಅದು ಏನೇನು ಆಗಬೇಕು ಅನ್ನೋದನ್ನು ಅದರಲ್ಲಿ ಹೇಳಿಬಿಟ್ಟಿರ್ತಾರೆ. ಅದು ನಮಗೆ ಸ್ವರೂಪವನ್ನು ಹೊಂದಿರುತ್ತೆ. ಒಂದು ಹೆಸರು, ಮಂತ್ರದ ಒಂದು ಹೆಸರು, ದೇವರು ನಮಗೇನು ಫಲ ಕೊಡ್ತಾನೆ ಅನ್ನೋದು ಅದರಲ್ಲಿ ಬಂದುಬಿಟ್ಟಿರುತ್ತೆ. ಅದನ್ನು ವಿಧಿತ ರೀತಿಯಲ್ಲಿ ಅದು ಹೇಗೆ ವಿಧಿ ಕೊಟ್ಟಿದೆಯೋ ಅದೇ ರೀತಿಯಲ್ಲಿ ನಾವು ಉಪಯೋಗಿಸಿದಾಗ ಅದರ ಶಕ್ತಿಯು ಒಂದು ನಿರ್ದಿಷ್ಟ ದೇವತೆಯ ಪ್ರಜ್ಞೆಯನ್ನು ಪ್ರಕಟಗೊಳಿಸಿ, ಅದನ್ನು ನಾವು ಯಾವ ದೇವ್ರದ್ದಿರುತ್ತೋ ಅದು ನಮ್ಮಲ್ಲಿ ಪ್ರಕಟವಾಗುತ್ತೆ. ಆ ಶಕ್ತಿ ನಿರ್ದಿಷ್ಟವಾದ ದೇವತೆ ಪ್ರಜ್ಞೆಯು ನಮಗೆ ಪ್ರಕಟಗೊಳಿಸಿ ಆ ದೇವತೆಯ ಶಕ್ತಿಯನ್ನು, ಆ ದೇವತೆಯ ಶಕ್ತಿಯನ್ನು ಕೂಡ ಬಿಡುಗಡೆ ಮಾಡುತ್ತದೆ. ಅದು ನಮ್ಮಲ್ಲಿ ಅದು ಉತ್ಸಾಹ ತುಂಬುತ್ತೆ. ಇದು ಒಂದು ನಿರ್ದಿಷ್ಟ ದೇವತೆಯ ಅಂಕಿತವಾದುದರಿಂದ, ಅದರ ಹೆಸರಾದ್ದರಿಂದ ನಮಗೆ ಒಂದು ಹೆಸರಿನಂತಿರುತ್ತದೆ. ಈ ದೇವರ ಹೆಸರಪ್ಪ ಅಂತ ಅನ್ಕೋತೀವಿ, ಅದರಲ್ಲಿ ಭಕ್ತಿ ಬರುತ್ತೆ. ಭಕ್ತಿ ಇಲ್ಲದೇ ಯಾವುದೂ ಬರಲ್ಲ. ಆದರೆ ನಾವು ಸಾಧಾರಣವಾಗಿ ವ್ಯಕ್ತಿಗಳಿಗೆ ಹೆಸರಿಡುವಾಗ ವ್ಯಕ್ತಿಗಳಿಗೆ ದೇವರ ಹೆಸರನ್ನ ಇಡ್ತೀವಿ. ಆ ಹೆಸರನ್ನು ಸ್ವೇಚ್ಛಾನುಸಾರವಾಗಿ ಆರಿಸುತ್ತೇವೆಯೇ ವಿನಃ, ಅದು ನಮ್ಮ ಇಷ್ಟ ಬಂದಂಗೆ ಅದನ್ನು ಹೆಸರನ್ನ ಆರಿಸ್ತೀವೇ ವಿನಃ ಆ ಹೆಸರಿಗೂ ವ್ಯಕ್ತಿಗೂ ಸಹಜವಾದ ಅಥವಾ ರಹಸ್ಯವಾದ ಯಾವ ಸಂಬಂಧವೂ ಇರಲ್ಲ. ಸುಮ್ಮನೆ ಏನೋ ಹೆಸರಿಟ್ಟಿರ್ತೀವಿ, ಅದು ಅರ್ಧಂಬರ್ಧನೋ ಏನೋ ಕರೆದು ಅದರಲ್ಲಿ ಯಾವ ರಹಸ್ಯನೋ ನಾವು ತಿಳ್ಕೊಳ್ಳೋಕ್ಕೂ ಹೋಗಲ್ಲ, ಅದ್ರ ಬಗ್ಗೆ ತಲೆನೋ ಕೆಡಿಸ್ಕೊಂಡಿರಲ್ಲ. ಏನೋ ಹೆಸರಿಟ್ಟಿದ್ದೀವ ಕರಿತೀವಿ, ಸಂಬಂಧವೂ ಇರುವುದಿಲ್ಲ ಅನ್ನೋಗೆ ನಾವು ವರ್ತಿಸ್ತಾ ಇರ್ತೀವಿ. ವಾಚಕವೆಂದರೆ ಹಾಗಲ್ಲ. ಇದು ವಾಚ್ಯ ಅಂದರೆ ಅಥವಾ ಸೂಚಿತ. ವಾಚ್ಯ ಅಂದರೆ ಒಂದು ಸೂಚನೆ ಮಾಡಿರ್ತಕ್ಕಂಥ ದೇವತೆಯೊಡನೆ ಒಂದು ರಹಸ್ಯ ಸಂಬಂಧವನ್ನು, ಆ ದೇವರ ಜೊತೆಯಲ್ಲಿ ನಾವು ರಹಸ್ಯವಾದ ಸಂಬಂಧವನ್ನು ಪಡೆದಿದೆ. ಹಾಗೆ ಮಾಡೇ ಜಪ ಮಾಡಿ ಅವರೆಲ್ಲ ಮಂತ್ರ ದ್ರಷ್ಟಾರರಾಗಿರ್ತಾರೆ. ಈ ಜೀವಿ ಅಥವಾ ದೇವತೆಯ ಪ್ರಜ್ಞೆಯನ್ನು ದೇವತೆಯ ಪ್ರಜ್ಞೆ ಕೂಡ ಪ್ರಕಟಿಸುವ ಮತ್ತು ಅದರ ಶಕ್ತಿಯನ್ನು ಬಿಡುಗಡೆ ಮಾಡುವ, ಆ ಮಂತ್ರದ ಶಕ್ತಿ, ಆ ದೇವರ ಶಕ್ತಿ ನಮಗೆ ಬಿಡುಗಡೆ ಮಾಡುವಂಥ ಸಾಮರ್ಥ್ಯವು ವಾಚಕದಲ್ಲಿ ಅಂತರ್ಗತವಾಗಿದೆ, ಅದರಲ್ಲಿ ಒಳಗೊಂಡಿದೆ. ಆ ದೇವತಾ ಶಕ್ತಿ ಆ ಮಂತ್ರದಲ್ಲಿರುತ್ತೆ. ಅದು ನಮಗೆ ಓಂ ಎಂಬುದು ಅಂತಹ ಒಂದು ವಾಚಕ, ಅದೇ ಪ್ರಣವ. ಆ ಓಂ ಅನ್ನೋದರಲ್ಲೇ ದೇವತಾ ಶಕ್ತಿ ಇದೆ. ಹಿಂದೂ ಮತೀಯರು ಓಂಕಾರ ಅಥವಾ ಪ್ರಣವವನ್ನು ಅತ್ಯಂತ ರಹಸ್ಯಪೂರ್ಣವಾಗಿ ಪವಿತ್ರ ಶಕ್ತಿ ಅಂತ ಮಂತ್ರವೆಂದು ಭಾವಿಸುತ್ತಾರೆ. ಪವಿತ್ರ ಮತ್ತು ರಹಸ್ಯ, ಏಕೆಂದರೆ ಇದು ಈಶ್ವರನ ವಾಚಕ, ಇದು ಈಶ್ವರನಿಗೆ ಸಂಬಂಧಪಟ್ಟ ವಾಕ್ಯ. ನಮ್ಮ ಸೌರ ಬ್ರಹ್ಮಾಂಡದಲ್ಲಿ ಈಶ್ವರನೇ ಮಹತ್ತಮವಾದ ಶಕ್ತಿ ಮತ್ತು ಅಪ್ರತಿಮ ಪ್ರಜ್ಞೆ ಅಥವಾ ಪರಾಚೈತನ್ಯ. ಇದರಲ್ಲಿ ಈಶ್ವರನ ವಾಚಕ ಆದಮೇಲೆ
ನಮ್ಮ ಸೌರ ಬ್ರಹ್ಮಾಂಡದಲ್ಲಿ ಈ ಸೂರ್ಯ ಇರತಕ್ಕಂಥ ಜಗತ್ತಲ್ಲೆಲ್ಲ ಈಶ್ವರನೇ ಮಹಾ ಉತ್ತಮವಾದ ಶಕ್ತಿ ಮತ್ತು ಅಪ್ರತಿಮ. ಅವನಿಗೆ ಯಾವುದು ಸಾಟಿ ಇಲ್ಲ. ಅವನ ಸಮಕ್ಕೆ ಪ್ರಜ್ಞೆ ಅಥವಾ ಪರಾಚೈತನ್ಯ. ಪರಾಚೈತನ್ಯ ಅಂದರೆ ಶಕ್ತಿ ಕೊಡತಕ್ಕಂಥವನು. ಅಂತರಂಗ ಜೀವನದ ಪರಿಚಯವಿಲ್ಲದೆ, ಅಂತರಂಗದ ನಮ್ಮೊಳಗೆ ನಮ್ಮನ್ನು ಪರಿಚಯ ಮಾಡಿಕೊಳ್ದೇನೆ ಸಾಮಾನ್ಯ ಮನುಷ್ಯನಿಗೆ ಈ ಮೂರಕ್ಷರದ ವರದಾನ ಓಂ ಅಂದರೆ ಸಾಧಾರಣ ಮನುಷ್ಯನಿಗೆ ಈ ಮೂರಕ್ಷರದ ವರದಾನ ಓಂ ಎಂಬುದರಲ್ಲಿ ಅಷ್ಟೊಂದು ಗುಪ್ತ ಶಕ್ತಿ, ಅಷ್ಟು ಗುಪ್ತಾದ ರಹಸ್ಯವಾದ ಶಕ್ತಿ ಅಡಗಿದೆಯೇ ಅಂತ ಕೆಲವು ಪ್ರಶ್ನೆ ಕೇಳಿದಾಗ ಹಿಂದೂ ಮತದ ಗ್ರಂಥಗಳಲ್ಲಿ, ಹಿಂದೂಗಳಿಗೆ ಸಂಬಂಧಪಟ್ಟ ಗ್ರಂಥದಲ್ಲಿ ವರ್ಣಿಸಿರುವಷ್ಟು ಅಂತಃಶಕ್ತಿಯನ್ನು ಅದೇ ಒಳಗಿರತಕ್ಕಂಥ ಶಕ್ತಿ ಆ ಮಂತ್ರಕ್ಕೆ ಏನಿದೆ ಅನ್ನೋದನ್ನು ಈ ಮಂತ್ರ ಪಡೆದಿದೆಯೇ ಎಂಬ ಸಂದೇಹ ಉದ್ಭವಿಸಬಹುದು. ಅಂದರೆ ಕೆಲವರಿಗೆ ಸಂದೇಹ ಬರಬಹುದು, ಆದರೆ ವಾಸ್ತವಿಕ ಸಂಗತಿಗಳು ಇರುವಂತೆಯೇ ಇರುತ್ತವೆ. ವಾಸ್ತವಿಕ ಏನಿರಬೇಕೋ ಅದು ಇದ್ದೇ ಇರುತ್ತೆ. ಅವುಗಳಲ್ಲಿ ನಂಬಿಕೆ ಇಲ್ಲದಿದ್ದವರ ಅಜ್ಞಾನ ಮತ್ತು ಪೂರ್ವಕಲ್ಪಿತ, ಅವರ ಅಜ್ಞಾನ ಮತ್ತು ಮೊದಲಲ್ಲಿ ಏನು ಅಂದ್ಕೊಂಡಿರ್ತಾರೋ ಅಭಿಪ್ರಾಯಗಳಿಂದ ಇವು ಬದಲಾಗುವುದಿಲ್ಲ. ಯಾರೇನೋ ದೇವ್ರು ಇಲ್ವಾ, ಮಂತ್ರಕ್ಕೆ ಏನು ಶಕ್ತಿ ಇದೆ ಅಂತ ಯಾರು ಏನೇ ಅಂದ್ಕೊಂಡ್ರು ಆ ಶಕ್ತಿ ಅದಕ್ಕೆ ಇದ್ದೇ ಇದೆ. ಅವರವರ ನಂಬಿಕೆ ಕೇವಲ ಒಂದು ಸಣ್ಣ ಕಣವಾದ ನ್ಯೂಟ್ರಾನ್ ಹಲವಾರು ಯುರೇನಿಯಂ ಪರಮಾಣುಗಳ ಮಧ್ಯೆ ಹಲವಾರು ಪರಮಾಣುಗಳ ಯುರೇನಿಯಂ ಸೇರಿದಾಗ ಏನಾಯಿತು, ಚಲಿಸಿ ಒಂದು ದೊಡ್ಡ ನಗರವನ್ನೇ ವಿನಾಶ ಮಾಡುವಷ್ಟು ಅದಕ್ಕೆ ಒಂದು ಹಿಂದೆ ಒಂದು ವಿನಾಶ ಆಗುತ್ತೆ, ಆಟಮ್ ಬಾಂಬ್ ಹಾಕಿರ್ತಾರೆ, ಅಷ್ಟು ಶಕ್ತಿ ಒಂದು ಬಾಂಬ್ಗೆ ಏನು ಶಕ್ತಿ ಇರುತ್ತೋ ದೊಡ್ಡ ನಗರವನ್ನೇ ವಿನಾಶ ಮಾಡುವಷ್ಟು ಶಕ್ತಿಯಾದ ಆ ಸ್ಫೋಟವನ್ನು ಉಂಟು ಮಾಡಬಲ್ಲದೆಂದು ಅಂಥ ಒಂದು ಸ್ಫೋಟ ಮಾಡುತ್ತೆ ಅಂತ ಈ ಮಂತ್ರಕ್ಕೆ ಇದೆ. ಯಾವಾಗ 70 ವರ್ಷಗಳ ಹಿಂದೆ ಯಾರಾದರೂ ನಂಬುತ್ತಿದ್ದರೆ, ಯಾರು ನಂಬಿಕೆ ಇರುತ್ತವ್ರಿಗೆ ಮಂತ್ರಯೋಗದ ಸಿದ್ಧಾಂತ ಹಾಗೂ ಸ್ಪಂದ ಮತ್ತು ಪ್ರಜ್ಞೆಗಳ ನಡುವಿನ ಸಂಬಂಧಗಳನ್ನು ಅರ್ಥ ಮಾಡಿಕೊಂಡಿರುವ ಈ ಎರಡು ಸಂಬಂಧಗಳನ್ನು ಅರ್ಥ ಮಾಡಿಕೊಂಡಿರತಕ್ಕಂಥ ವ್ಯಕ್ತಿಗೆ ಒಂದು ರಹಸ್ಯಗರ್ಭಿತ ಪದದಲ್ಲಿ ಇಷ್ಟೊಂದು ಮಹಾಶಕ್ತಿ ಅಡಗಿದೆ, ಇಷ್ಟು ಮಹಾಶಕ್ತಿಯಾದ ಒಂದು ವಿಷಯ ಅಡಗಿದೆ ಅಂತ ಎಂಬ ವಿಚಾರದಲ್ಲಿ ಮೂಲತಃ ಅಸಾಧ್ಯವಾದದ್ದೇನೂ ಇಲ್ಲ. ಇದು ಅಸಾಧ್ಯವೇನೂ ಅಲ್ಲ, ಅವರ ಪ್ರಯತ್ನ ಪಡಬೇಕು ಎಂಬ ಸಂಗತಿ ಗೋಚರವಾಗುತ್ತದೆ. ಅಲ್ಲದೆ ಇಲ್ಲಿ ನಾವು ನೆನಪಿನಲ್ಲಿಡಬೇಕಾದ, ನಾವು ನಮ್ಮ ಜ್ಞಾಪಕದಲ್ಲಿಡಬೇಕಾದ ಒಂದು ಅಂಶವೇನೆಂದರೆ ಯೋಗ ಸಿದ್ಧಾಂತದಲ್ಲಿ ಏನು ಹೇಳಿದೆ, ತಿಳಿಸಿರುವ ಅಂತರಂಗದ ಜೀವನದ ಸಂಗತಿಗಳು ನಮ್ಮ ಮನಸ್ಸಿಗೆ ಅಂತರಂಗಕ್ಕೆ ಸಂಬಂಧಪಟ್ಟ ಸಂಗತಿಗಳನ್ನು ವೈಜ್ಞಾನಿಕ ಸಂಗತಿಗಳಂತೆಯೇ ನಾವು ವಿಜ್ಞಾನದ ಸಂಗತಿಗಳಂತೆ ಅನುಭವದ ಮೇಲೆ ಆಧಾರಪಟ್ಟಿವೆ. ನಮ್ಮ ಅನುಭವಕ್ಕೆ ಆಧಾರಪಟ್ಟಿದೆ. ವಿಜ್ಞಾನಿಗಳಿಗೆ ಅವರು ಕಂಡುಹಿಡಿದು ಅದನ್ನು ಪ್ರಯೋಗಕ್ಕೆ ತರ್ತಾರೆ. ಆದರೆ ಈ ಅನುಭವಗಳನ್ನು ಪ್ರದರ್ಶಿಸಲು ಸಾಧ್ಯವಾಗದಿರಬಹುದು, ಇದನ್ನು ಪ್ರದರ್ಶನ ಮಾಡೋಕ್ಕೆ ಸಾಧ್ಯ ಆಗದೇ ಇರಬಹುದು. ಹಾಗೆ
ಪ್ರದರ್ಶನ ಮಾಡುವುದು ಅನುಚಿತವೂ ಆಗಬಹುದು. ಅದು ಪ್ರದರ್ಶನ ಮಾಡೋದ್ರಿಂದ ತೊಂದರೆನೂ ಆಗಬಹುದು. ಆದ್ದರಿಂದ ಉಚಿತ ಅನುಚಿತಗಳನ್ನು ಯೋಚನೆ ಮಾಡಿ ಇದನ್ನು ನಾವು ಅನುಭವಕ್ಕೆ ತಂದುಕೊಳ್ಳೋದು ಒಳ್ಳೆಯದು ಅನ್ನೋದು ಪತಂಜಲಿಯವರ ಮುಂದಿನ ಸೂತ್ರಕ್ಕೆ ಮುಂದಿನ ದಿನಗಳಲ್ಲಿ ಹೋಗೋಣ. ಗೋಪಾಲ ದಯಾನಿಧೇ ಗೋಪಾಲ ದಯಾನಿಧೇ ಬಾಲ ಗೋಪಾಲ ದಯಾನಿಧೇ ನಂದ ಮುಕುಂದ ಗೋವಿಂದ ನಿತ್ಯಾನಂದ ನಂದ ಮುಕುಂದ ಗೋವಿಂದ ನಿತ್ಯಾನಂದ ಗೋಪಾಲ ದಯಾನಿಧೇ ಬಾಲ ಗೋಪಾಲ ದಯಾನಿಧೇ.